Hello students, good morning everyone. Today let us continue with your online classes. Today we will be starting with the new part, that is part 9 of your chapter 4 Animal Kingdom, which is the chapter under unit 1 Diversity in the Living World. ಸೊ ಪಾರ್ಟ್ 9ನಲ್ಲಿ ನೀವು ಕ್ಲಾಸ್ ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಲಾಸ್ಟ್ ಕ್ಲಾಸಲ್ಲಿ 2 ಕ್ಲಾಸಸ್ ಬಗ್ಗೆ ನಾನು ಹೇಳಿದೆ, ಓಕೆ, ವಿಚ್ ಕಮ್ಸ್ ಅಂಡರ್ ಫೈಲಮ್ ವರ್ಟಿಬ್ರೇಟಾ, ಓಕೆ, ಆ್ಯಂಡ್ ಸೂಪರ್ ಕ್ಲಾಸ್ ಟೆಟ್ರಾಪೊಡಾದಲ್ಲಿ ಬರುತ್ತೆ. ಸೊ ಅದರಲ್ಲಿ ಫಿಶಸ್ ಅಥವಾ ಪಿಸಸ್ ಆ್ಯಂಡ್ ದೆನ್ ಆಂಫಿಬಿಯನ್ಸ್ ಬಗ್ಗೆ ಸ್ಟಡಿ ಮಾಡಿದ್ರಿ. ಸೊ ಇವತ್ತು ಕ್ಲಾಸ್ ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್ ಬಗ್ಗೆ ನೀವು ಸ್ಟಡಿ ಮಾಡ್ತೀರಾ. ಸೊ ರೆಪ್ಟೈಲ್ಸ್, ಸೊ ಹಿಯರ್ ಕ್ರೀಪಿಂಗ್ ಆ್ಯನಿಮಲ್ಸ್, ಕ್ಲಾಸ್ ರೆಪ್ಟೀಲಿಯಾ ಅಂತ ಹೇಳಿದರೆ ಇದರಲ್ಲಿ ಕ್ರೀಪ್ ಮಾಡುವಂಥ ಎಲ್ಲ ಆ್ಯನಿಮಲ್ಸು ಇದರಲ್ಲಿ ಬರುತ್ತೆ. ಸೊ ರೆಪ್ಟೈಲಿಯಾ, ದೀಸ್ ಆರ್ ಡ್ರೈ ಆ್ಯಂಡ್ ಕಾರ್ನಿಫೈಡ್ ಸ್ಕಿನ್ಡ್ ಆ್ಯನಿಮಲ್ಸ್ ಹ್ಯಾವಿಂಗ್ ಎಪಿಡರ್ಮಲ್ ಸ್ಕೇಲ್ಸ್ ಆರ್ ಸ್ಕ್ಯೂಟ್ಸ್. ಓಕೆ, ಸ್ಕೇಲ್ಸ್ ಅಥವಾ ಸ್ಕ್ಯೂಟ್ಸ್ ಇರುತ್ತೆ, ತುಂಬ ಡ್ರೈ ಆಗಿರುತ್ತೆ ಬಾಡಿ, ಮಾಯ್ಶ್ಚರೈಸರ್ ಥರ ಇರೋದಿಲ್ಲ. ಲೈಕ್ ಯು ಹ್ಯಾವ್ ಇನ್ ಕೇಸ್ ಆಫ್ ಆಂಫಿಬಿಯನ್ಸ್ ಮಾಯ್ಶ್ಚರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಯಾವತ್ತೂ ಕೂಡ ಮಾಯ್ಸ್ಟ್ ಸ್ಕಿನ್ ಇರುತ್ತೆ, ಅದರಲ್ಲಿ ನೋ ಮಾಯ್ಸ್ಟ್ ಸ್ಕಿನ್. ಇಟ್ ಇಸ್ ಡ್ರೈ ಆ್ಯಂಡ್ ಕಾರ್ನಿಫೈಡ್ ಸ್ಕಿನ್. ಕಾರ್ನಿಫೈಡ್ ಅಂತ ಹೇಳಿದ್ರೆ ಮೇಲ್ಗಡೆ ಮುಳ್ಳು ಥರ ಇರುತ್ತೆ. ಎಪಿಡರ್ಮಲ್ ಸ್ಕೇಲ್ಸ್ ಇರುತ್ತೆ ಮತ್ತು ಸ್ಕೇಲ್ಸ್ ಅಂದರೆ ಚಿಕ್ಕದಾಗಿರುತ್ತಲ್ಲ ಅದನ್ನು ಸ್ಕೇಲ್ಸ್ ಅಂತ ಹೇಳ್ತೀವಿ. ಸ್ಕ್ಯೂಟ್ಸ್ ಅಂತ ಹೇಳಿದ್ರೆ ದೊಡ್ಡದಾಗಿರುತ್ತೆ. ಓಕೆ, ಲೈಕ್ ಯು ಹ್ಯಾವ್ ಆನ್ ಕ್ರೊಕೊಡೈಲ್ ಸ್ಕಿನ್ ಮೇಲೆ ಇರುತ್ತಲ್ಲಪ್ಪ, ಆ ಥರ ಸ್ಕ್ಯೂಟ್ಸ್ ಇರುತ್ತೆ. ಮತ್ತು ಇನ್ ಸ್ನೇಕ್ಸ್ ಆ್ಯಂಡ್ ಲಿಸರ್ಡ್ಸ್ ದೇ ಶೆಡ್ ಸ್ಕೇಲ್ಸ್ ಆ್ಯಸ್ ಸ್ಕಿನ್ ಕ್ಯಾಸ್ಟ್. ಓಕೆ, ಅದರಲ್ಲಿ ಸ್ನೇಕ್ಸು ಎಲ್ಲ ಆಲ್ಮೋಸ್ಟ್ ಎವ್ರಿ ಸ್ನೇಕ್ ಆ್ಯಂಡ್ ದ ಲಿಸರ್ಡ್ಸ್. ಓಕೆ, ಸೊ ಅದೇನು ಮಾಡುತ್ತೆ ಅಂದರೆ ಸ್ಕಿನ್ನನ್ನು ಶೆಡ್ ಆಫ್ ಮಾಡುತ್ತೆ. ನೀವು ನೋಡಿರ್ಬೋದು, ಸ್ಕಿನ್ ಕ್ಯಾಸ್ಟ್ ಮಾಡುತ್ತೆ ಅದು. ಸೊ ದಿಸ್ ಇಸ್ ದೇರ್ ಅಟ್ ಅನ್ ಇಂಟರ್ವಲ್ ಆಫ್ 1 year or 6 months or so. ದೆನ್ ಟಿಂಪ್ಯಾನಮ್ ಅಂತ ಇದು ಕೂಡ ಪ್ರೆಸೆಂಟ್ ಇರುತ್ತೆ, ದಟ್ ಈಸ್ ರೆಪ್ರೆಸೆಂಟ್ಸ್ ದ ಇಯರ್. ಇದರಲ್ಲಿದ್ದೆ ಆಂಫಿಬಿಯನ್ಸಲ್ಲಿ ಇತ್ತು, ಅದೇ ಥರ ಒಂದು ಹೋಲ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ಹೆಡ್ ಸ್ಕಲ್ಲಲ್ಲಿರುತ್ತೆ, ಅದು ಇಯರ್ ಥರ ಫಂಕ್ಷನ್ ಮಾಡುತ್ತೆ. ಅಂತ ಹೇಳಿದ್ರೆ ಸೌಂಡ್ ರೇಸನ್ನ ವೈಬ್ರೇಷನ್ಸನ್ನ ಇದು ಮಾಡುತ್ತೆ, ಕಾನ್ಸಂಟ್ರೇಟ್ ಮಾಡುತ್ತೆ ಮತ್ತು ಅದ್ರ ಮೇಲೆ ಅಬ್ಸರ್ವ್ ಮಾಡುತ್ತೆ. ಆ್ಯಂಡ್ ದೆನ್ ಲಿಮ್ಸ್ ಆರ್ 2 pairs ಇಫ್ ಪ್ರೆಸೆಂಟ್. ಸ್ನೇಕ್ಸ್, ಯು ನೋ ದಟ್ ದಿ ಸ್ನೇಕ್ಸ್ ಆರ್ ದ ಲಿಮ್ಲೆಸ್ ರೆಪ್ಟೈಲ್ಸ್. ಸ್ನೇಕ್ಸಲ್ಲಿ ಲಿಮ್ಸ್ ಅಂತ ಹೇಳಿದ್ರೆ ಕಾಲು ಏನೂ ಇರೋದಿಲ್ಲ. ಅದೇ ನಿಮಗೆ ಕ್ರೊಕೊಡೈಲಲ್ಲಿ, ಟರ್ಟಲಲ್ಲೆಲ್ಲ ಸೊ 2 pairs ವಿಲ್ ಬಿ ದೇರ್. 4 pair, 4 pairs, 4 legs ಆ್ಯಂಡ್ ಅನದರ್ 2 is hind legs ಅಂತ ಇರುತ್ತೆ ಮುಂದ್ಗಡೆ ಇರೋವಂಥದ್ದು. ಸೊ ದೀಸ್ ಆರ್ 4 pairs ಆ್ಯಂಡ್ ದೀಸ್ ಆರ್ hind pairs ಆಫ್ legs. ಆ್ಯಂಡ್ ದೆನ್ 3-chambered heart is there, ಬಟ್ ಸೆಪ್ಟಮ್ ಪಾರ್ಷಲಿ ಸಪ್ರೇಟ್ಸ್ ವೆಂಟ್ರಿಕಲ್. ಹಾರ್ಟ್ ಬಂದು 3 chamber ಇರುತ್ತೆ ಅಂತ ಹೇಳಿದ್ರೆ 2 auricles ಆ್ಯಂಡ್ 1 ventricle ವಿಲ್ ಬಿ ದೇರ್. ಇದರಲ್ಲಿ ಆರಿಕಲ್, ಲೆಫ್ಟ್ ಆರಿಕಲ್ ಮತ್ತು ರೈಟ್ ವೆಂಟ್ರಿಕಲ್ ಆಗಿ ಕಂಪ್ಲೀಟಾಗಿ ಡಿವೈಡ್ ಆಗಿರುತ್ತೆ, ಆದರೆ ವೆಂಟ್ರಿಕಲ್ ಡಿವೈಡ್ ಆಗಿರೋದಿಲ್ಲ. ಲೆಫ್ಟ್ ಮತ್ತು ರೈಟ್ ವೆಂಟ್ರಿಕಲ್ ಆಗಿ ಕಂಪ್ಲೀಟಾಗಿ ಡಿವೈಡ್ ಆಗಿರೋದಿಲ್ಲ. ಮಧ್ಯದಲ್ಲಿ ಸೆಪ್ಟಮ್ ಅಂತ ಒಂದು ಕವರಿಂಗ್ ಇರುತ್ತೆ. ಸೊ ದಟ್ ಕವರಿಂಗ್ ಇಸ್ ಬಿಕಾಸ್ ಆಫ್ ದಟ್ ಕವರಿಂಗ್ ಯೂಶ್ವಲಿ 3.5 ಅಥವಾ 3 chambered ಹಾರ್ಟ್ ಇರುತ್ತೆ. ಬಟ್ ಕ್ರೊಕೊಡೈಲ್ಸಲ್ಲಿ 4 chambered. ಕ್ರೊಕೊಡೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸಲ್ಲಿ ಕಂಪ್ಲೀಟ್ಲಿ 4 chambered ಹಾರ್ಟ್ ಇರುತ್ತೆ. 4 chambered means 2 auricles and 2 ventricles. Heart is completely divided into 4 chambers. ಆರಿಕಲ್ಸ್ 2 ಥರ ಡಿವೈಡ್ ಆಗುತ್ತೆ, ಲೆಫ್ಟ್ ಆರಿಕಲ್ ಆ್ಯಂಡ್ ರೈಟ್ ಆರಿಕಲ್. ಆ್ಯಂಡ್ ವೆಂಟ್ರಿಕಲ್ಲು ಕೂಡ 2 ಥರ ಡಿವೈಡ್ ಆಗುತ್ತೆ, ಲೆಫ್ಟ್ ವೆಂಟ್ರಿಕಲ್ ಆ್ಯಂಡ್ ರೈಟ್ ವೆಂಟ್ರಿಕಲ್. ಆ್ಯಂಡ್ ದೆನ್ ದೇ ಆರ್ ಪಾಯ್ಕಿಲೋಥರ್ಮ್ಸ್. ಓಕೆ, ಸೊ ಪಾಯ್ಕಿಲೋಥರ್ಮ್ಸ್ ಅಂತ ಹೇಳಿದ್ರೆ ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ಸ್. ಐ ಹ್ಯಾವ್ ಟೋಲ್ಡ್ ಯು. ಸೊ ದೇ ಕೆನಾಟ್ ರೆಗ್ಯುಲೇಟ್ ದ ಬಾಡಿ ಟೆಂಪ್ರೇಚರ್ ಅಕಾರ್ಡಿಂಗ್ ಟು ದ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್. ರೆಗ್ಯುಲೇಟ್ ಮಾಡೋಕ್ಕಾಗೋದಿಲ್ಲ. ಫರ್ಟಿಲೈಸೇಷನ್ ಇಂಟರ್ನಲ್ ಆಗಿರುತ್ತೆ. ಓಕೆ, ಆ್ಯಂಡ್ ದೆನ್ ಓವಿಪ್ಯಾರಸ್ ಆ್ಯನಿಮಲ್ಸ್ ಅಂದರೆ ಎಗ್ಗನ್ನ ಲೇ ಮಾಡುತ್ತೆ, ಯಂಗ್ ಒನ್ಸನ್ನ ಬರ್ತ್ ಕೊಡೋದಿಲ್ಲ. ಡೆವಲಪ್ಮೆಂಟ್ ಡೈರೆಕ್ಟ್ ಆಗಿರುತ್ತೆ, ಲಾರ್ವಲ್ ಸ್ಟೇಜಸ್ ಏನೂ ಇರೋದಿಲ್ಲ. ಓಕೆ, ಆ್ಯಂಡ್ ದೆನ್ ರೆಪ್ಟೀಲಿಯಾ. ಸೊ ರೆಪ್ಟೀಲಿಯಾದಲ್ಲಿ ಎಕ್ಸಾಂಪಲ್ಸ್ ಆಫ್ ದ ರೆಪ್ಟೀಲಿಯಾ: ಕಿಲೋನ್, ಟರ್ಟಲ್, ದೆನ್ ಟೆಸ್ಟೋಡೋ, ಟಾರ್ಟೈಸ್. ಓಕೆ, ದೆನ್ ಕೆಮೆಲಿಯಾನ್, ಟ್ರೀ ಲಿಸರ್ಡ್, ಕ್ಯಾಲೋಟಿಸ್, ಗಾರ್ಡನ್ ಲಿಸರ್ಡ್, ಇದೆಲ್ಲ ಎಕ್ಸಾಂಪಲ್ ಆಗಿರುತ್ತೆ. ಮತ್ತು ಕ್ರೊಕೊಡೈಲೆ ಅಂತ ಅಲ್ಲಿ ಸೈಂಟಿಫಿಕ್ ನೇಮ್ಸನ್ನು ಬ್ರ್ಯಾಕೆಟಲ್ಲಿ ಇದು ಮಾಡಿದ್ದಾರೆ, ಕಾಮನ್ ನೇಮ್ಸನ್ನು ಬ್ರ್ಯಾಕೆಟಲ್ಲಿ ಹಾಕಿದ್ದಾರೆ, ಸೈಂಟಿಫಿಕ್ ನೇಮ್ಸನ್ನ ಹಾಗೆ ಕೊಟ್ಟಿದ್ದಾರೆ. ಆಲಿಗೇಟರ್, ಗ್ರಾವಿಯಲಸ್ ಆ್ಯಂಡ್ ದೆನ್ ಘರಿಯಾಲ್ ಅಂತ ಹೇಳ್ತೀವಿ ಇದನ್ನು. ಗ್ಯಾರಿಯಲಸ್ ಅಂದರೆ ದೆನ್ ಹೆಮಿಡ್ಯಾಕ್ಟೈಲಸ್, ವಾಲ್ ಲಿಸರ್ಡ್, ನಮ್ಮ ಮನೆಯಲ್ಲೆಲ್ಲ ನೋಡ್ತೀವಲ್ಲ ಅದು. ಸ್ಪಿನೋಡಾನ್ ಅಂದರೆ ಟಾಟಾರಾ. ಫ್ಲೈಯಿಂಗ್ ಡ್ರ್ಯಾಕನ್ ಆರ್ ಫ್ಲೈಯಿಂಗ್ ಲಿಸರ್ಡ್. ಆ್ಯಂಡ್ ದೆನ್ ಫ್ರೈನೋಸೋಮಾ, ದಟ್ ಈಸ್ ಹಾರ್ನ್ ಲಿಸರ್ಡ್. ವೆರಾನಸ್ ಅಂತ ಹೇಳಿದ್ರೆ ಮಾನಿಟರ್ ಲಿಸರ್ಡ್.
ಇದೆಲ್ಲನೂ ಕೂಡ ರೆಪ್ಟೈಲ್ಸಲ್ಲಿ ಬರುತ್ತೆ. ಇಲ್ಲಿ ಸ್ನೇಕ್ಸ್ 2 ಥರ ಡಿವೈಡ್ ಮಾಡ್ತೀವಿ, ಪಾಯ್ಸನಸ್ ಮತ್ತು ನಾನ್ ಪಾಯ್ಸನಸ್ ಸ್ನೇಕ್ಸ್. ವಿಷ ಇರೋವಂಥದ್ದು, ವಿಷ ಇಲ್ಲದೆ ಇರೋವಂಥ ಹಾವು ಅಂತ. ಓಕೆ, ಸೊ ಪಾಯ್ಸನಸ್ ಸ್ನೇಕ್ಸ್ ಆದರೆ ನಾಜಾ, ದಟ್ ಈಸ್ ಕೋಬ್ರಾ, ಆ್ಯಂಡ್ ಬಂಗಾರಸ್ ಕ್ರೇಟ್ ಅಂತ ಹೇಳ್ತೀವಿ, ವೈಪರ್ ಸ್ನೇಕ್ ಅಂತ, ದೆನ್ ಕ್ರೋಟಾಲಸ್ ರಾಟಲ್ ಸ್ನೇಕ್, ಆ್ಯಂಡ್ ಎನ್ಹೈಡ್ರಿನಾ ಸೀ ಸ್ನೇಕ್. ಓಕೆ, ನೀರಾವು ಅಂತೀವಲ್ಲ ಅದು ಕೂಡ ತುಂಬ ಪಾಯ್ಸನಸ್ ಆಗಿರುತ್ತೆ. ಆ್ಯಂಡ್ ದೆನ್ ನಾನ್ ಪಾಯ್ಸನಸ್ಸಿಗೆ ಬಂದು ಪೈಥಾನ್, ಇದು ನಾನ್ ಪಾಯ್ಸನಸ್. ದೆನ್ ಟೈಫ್ಲಾಸ್ ಅಂದರೆ ಬ್ಲೈಂಡ್ ಸ್ನೇಕ್ ಅಂತ, ದೆನ್ ಡ್ರೈಯೋಫಿಸ್ ಟ್ರೀ ಸ್ನೇಕ್ ಅಂತ. ಇದಿಷ್ಟು ಕೂಡ ನಿಮಗೆ ನಾನ್ ಪಾಯ್ಸನಸ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಕ್ಲಾಸಸ್ ಏವ್ಸ್, ವಿಚ್ ಆರ್ ಆಲ್ಸೋ ಕಾಲ್ಡ್ ಆಸ್ ಬರ್ಡ್ಸ್. ಕಾಮನ್ ಆಗಿ ಈ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಬಂದು ಪ್ರೆಸೆನ್ಸ್ ಆಫ್ ಫೆದರ್, ಬಾಡಿ ಮೇಲೆ ಎಲ್ಲ ಫೆದರ್ಸ್ ಇರುತ್ತೆ. ಓಕೆ, ರೆಪ್ಪೆ ಅಂತ ಹೇಳ್ತೀವಿ. ದೆನ್ ಪಾಸಸಸ್ ಬೀಕ್, ಮೌತ್ ಅಬ್ಸೆಂಟ್ ಇರುತ್ತೆ, ಟೀತ್ಸ್ ಇರೋದಿಲ್ಲ, ಬೀಕಾಗಿ ಅಪ್ಪರ್ ಬೀಕ್ ಆ್ಯಂಡ್ ಲೋವರ್ ಬೀಕಾಗಿ ಕನ್ವರ್ಟ್ ಆಗಿರುತ್ತೆ, ಅಪ್ಪರ್ ಆ್ಯಂಡ್ ಲೋವರ್ ಪಾರ್ಟಾಗಿ. ಆ್ಯಂಡ್ ದೆನ್ 4 limbs ಆರ್ ಮಾಡಿಫೈಡ್ ಇಂಟು ವಿಂಗ್ಸ್. 4 limbs ವಿಂಗ್ಸಿಗೆ ಮಾಡಿಫೈ ಆಗುತ್ತೆ ಆ್ಯಂಡ್ ಹೆಲ್ಪ್ಸ್ ಫಾರ್ ದ ಪ್ರಾಸೆಸ್ ಆಫ್ ಫ್ಲೈಯಿಂಗ್. ಹೈಂಡ್ ಲಿಮ್ಸ್ ದೇ ಹ್ಯಾವ್ ಸ್ಕೇಲ್ಸ್, ಹೈಂಡ್ ಲಿಮ್ಸ್ ಇರುತ್ತೆ, ಅದಕ್ಕೆ ಸ್ಕೇಲ್ಸ್ ಇರುತ್ತೆ. ದೇ ಆರ್ ಮಾಡಿಫೈಡ್ ಫಾರ್ ವಾಕಿಂಗ್, ಸ್ವಿಮ್ಮಿಂಗ್ ಆರ್ ಕ್ಲಾಸ್ಪಿಂಗ್ ಟ್ರೀ ಬ್ರಾಂಚಸ್. ಈ ಹೈಂಡ್ ಲಿಮ್ಸು ಬೇರೆ ಬೇರೆ ಬರ್ಡ್ಸಲ್ಲಿ ಬೇರೆ ಬೇರೆ ಥರ ಅಡ್ಯಾಪ್ಟ್ ಆಗಿರುತ್ತೆ. ಕೆಲವೊಂದು ಬರ್ಡ್ಸ್ ಅದನ್ನು ವಾಕಿಂಗ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ, ಕೆಲವೊಂದು ಸ್ವಿಮ್ಮಿಂಗ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಓಕೆ, ಲೈಕ್ ಡಕ್ ಎಲ್ಲ ಇರುತ್ತಲ್ಲವ ಅದು. ದೆನ್ ಕ್ಲಾಸ್ಪಿಂಗ್ ಟ್ರೀ ಬ್ರಾಂಚಸ್ ಮೇಲೆ ಕೂತ್ಕೊಳ್ಳೋದಕ್ಕೆ ಕೆಲವೊಂದು ಫ್ಲೈಯಿಂಗ್ ಬರ್ಡ್ಸ್ ಯೂಶ್ವಲಿ ಇರುತ್ತಲ್ಲ ಅದು. ದೆನ್ ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ. ಇದರಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಬಿಟ್ಟು ಬೇರೆ ಯಾವುದೂ ಕೂಡ ಗ್ಲ್ಯಾಂಡ್ಸ್ ಇರೋದಿಲ್ಲ. ಓಕೆ, ಆ್ಯಂಡ್ ಆಯಿಲ್ ಗ್ಲ್ಯಾಂಡ್ ಎಲ್ಲಿರುತ್ತೆ ಅಂದರೆ ಅಟ್ ದ ಬೇಸ್ ಆಫ್ ದ ಟೇಲ್ ಯು ಹ್ಯಾವ್ ದ ಆಯಿಲ್ ಗ್ಲ್ಯಾಂಡ್ ಇರುತ್ತೆ. ಆ ಆಯಿಲ್ ಗ್ಲ್ಯಾಂಡ್ ಏನು ಮಾಡುತ್ತೆ ತಿಳಿಯೋದು, ಸೊ ನೀರಲ್ಲಿದ್ದಾಗ ಫೆದರ್ಸ್ ನೋಡಿರ್ಬೋದು ನೀವು, ಮೇಲ್ಗಡೆ ವ್ಯಾಕ್ಸಿ ಕೋಟಿಂಗ್ ಥರ ಇರುತ್ತೆ. ನೀರಲ್ಲಿ ಫೆದರ್ಸು ಅದರ ಮತ್ತು ಟೇಲ್ ಫೆದರ್ಸ್ ಅವೆಲ್ಲ ಒದ್ದೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಆ ಆಯಿಲ್ ಗ್ಲ್ಯಾಂಡಿಂದ ಬೀಕಿಂದ ಆಯಿಲ್ ತೊಗೊಂಡು ಪ್ರೂನಿಂಗ್ ಅಂತ ಮಾಡ್ಕೊಳ್ಳುತ್ತೆ ಅದು. ಅಂದರೆ ವ್ಯಾಕ್ಸ್ ಕೋಟಿಂಗನ್ನು ಮೇಲ್ಗಡೆ ಫೆದರ್ಸ್ ಮೇಲೆಲ್ಲ ಇದು ಮಾಡುತ್ತೆ, ಕೋಟಿಂಗ್ ಮಾಡ್ಕೊಬಿಡುತ್ತೆ. ಯಾಕಂದರೆ ನೀರಲ್ಲಿ ಇದ್ದಾಗ ಅದಕ್ಕೆ ತುಂಬ ಜಾಸ್ತಿ ಕೋಲ್ಡ್ ಆಗಿಬಿಡ್ತು ಅಂತ. ಮತ್ತು ಇದು ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್ ಇದು. ಓಕೆ, ಅಂದರೆ ಹೋಮಿಯೋಥರ್ಮ್ಸ್. ಓಕೆ, ದೇ ಕ್ಯಾನ್ ಚೇಂಜ್ ದೇರ್ ಬಾಡಿ ಟೆಂಪ್ರೇಚರ್ ಅಕಾರ್ಡಿಂಗ್ ಟು ದ ಚೇಂಜಸ್ ಇನ್ ದ ಟೆಂಪ್ರೇಚರ್. ಓಕೆ, ಇನ್ ದ ಎನ್ವಿರಾನ್ಮೆಂಟಲ್ ಟೆಂಪ್ರೇಚರ್ಗೆ ತಕ್ಕಂಗೆ ಬಾಡಿ ಟೆಂಪ್ರೇಚರ್ ಚೇಂಜ್ ಮಾಡ್ಕೊಳ್ಳುತ್ತೆ. ದೆನ್ ಲಾಂಗ್ ಬೋನ್ಸ್ ಆದ್ರೆ, ಮತ್ತು ಬೋನ್ಸ್ ಬಂದು ತುಂಬ ಲಾಂಗ್ ಇರುತ್ತೆ. ಹಾಲೋ ಅಂತ ಹೇಳಿದ್ರೆ ಖಾಲಿ ಇರೋವಂಥದ್ದು. ಇವಾಗ ನೀವು ಪಪಾಯ ಹಣ್ಣಿಂದು ಇದು ನೋಡಿದ್ದೀರಲ್ಲಪ್ಪ, ಲೀಫು, ಅದ್ರದ್ದು ಒಂದು ಇದಿರುತ್ತೆ ನೋಡಿ, ಪೈಪ್ ಥರ ಇರುತ್ತೆ ಅದು, ಅದನ್ನು ಹಾಲೋ ಅಂತ ಹೇಳ್ತೀವಿ. ಒಳಗಡೆ ಏನು ನಿಮಗೆ ಇರೋದಿಲ್ಲ ಲೀಫ್ನಿದ್ರೆ. ಮತ್ತು ನ್ಯೂಮ್ಯಾಟಿಕ್ ಅಂದರೆ ಸ್ಪೇಸ್ ಇರುತ್ತೆ ಮಧ್ಯದಲ್ಲಿ, ಆ ಥರ ಇರುತ್ತೆ. ತುಂಬ ಡ್ರೈ ಸ್ಪೇಸ್ ಅಂದರೆ ಸೆನ್ಸ್ ತುಂಬ ವೇಟ್ಲೆಸ್ ಇರುತ್ತೆ ಅಂತ. ಹಾಲೋ ಸ್ಪೇಸಸ್ ಮಧ್ಯದಲ್ಲಿರುತ್ತೆ ಬೋನ್ಸಲ್ಲಿ. ಡೈಜೆಸ್ಟಿವ್ ಟ್ರ್ಯಾಕ್ ಇಸ್ ದೇರ್ ವಿತ್ ಅಡಿಷ್ನಲ್ ಚೇಂಬರ್ಸ್. ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಅಡಿಷ್ನಲ್ ಚೇಂಬರ್ಸ್ ಇರುತ್ತೆ, ಲೈಕ್ ಕ್ರಾಪ್ ಆ್ಯಂಡ್ ಗಿಝರ್ಡ್ ಅಂತ. ಯಾಕಂತ ಹೇಳಿದರೆ ಫುಡ್ಡನ್ನು ಏನು ಮಾಡುತ್ತೆ, ತುಂಬ ಬೇಗ ಸ್ಟೋರ್ ಮಾಡ್ಕೊಳ್ಳುತ್ತೆ. ನೀವು ನೋಡಿರ್ಬೋದು ಕೋಳಿ ಅದು ಇದೆಲ್ಲ ತಿಂದು ಇಲ್ಲಿ ಗಂಟ್ಲ ಹತ್ರ ಫುಲ್ ಸ್ಟೋರ್ ಮಾಡ್ಕೊಳತ್ತಲ್ಲಪ್ಪ. ಏನಾದರೂ ಒಂದು ಕಾಳು ಅದು ಇದೆಲ್ಲ ಕೊಟ್ಟಿರ್ತೀರ ಅಂತ ಅಂದ್ಕೊಳ್ಳಿ, ಗ್ರೇನ್ಸ್, ರಾಗಿ ಅದೆಲ್ಲ ಹಾಕಿದ್ರೆ ಬೇಗ ಬೇಗ ತಿಂದು ಅದು ಇಲ್ಲಿ ಕೆಳಗಡೆ ಅದನ್ನು ಕ್ರಾಪ್ ಅಥವಾ ಗಿಝರ್ಡ್ ರೀಜನ್ಸ್ ಅಂತ ಅಲ್ಲಿ ಇರ್ತೀವಿ, ಆಲಿಮೆಂಟ್ರಿ ಕೆನಾಲಲ್ಲಿ ಅದೆಲ್ಲ ಸ್ಟೋರ್ ಮಾಡ್ಕೊಂಡಿರುತ್ತೆ. ಅವಶ್ಯಕತೆ ಯಾವಾಗಿರುತ್ತೆ ಆವಾಗ ಅದನ್ನು ತೊಗೊಂಡು ಡೈಜೆಸ್ಟ್ ಮಾಡಿಕೊಂಡು ಫುಡ್ಡನ್ನು ಇದು ಮಾಡುತ್ತೆ, ನ್ಯೂಟ್ರಿಷನನ್ನು ತೊಗೊಳತ್ತೆ ಅದರಿಂದ. ಮತ್ತು ಹಾರ್ಟ್ 4 ಚೇಂಬರ್ ಅಂದರೆ ಲೆಫ್ಟ್ ಆರಿಕಲ್, ರೈಟ್ ಆರಿಕಲ್, ಮತ್ತು ವೆಂಟ್ರಿಕಲ್ಸ್ 2 ಥರ, ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್ ಆಗಿ ಡಿವೈಡ್ ಆಗಿರುತ್ತೆ. ಅಂದರೆ ಇಲ್ಲಿ ಮಿಕ್ಸಿಂಗ್ ಆಫ್ ಪ್ಯೂರ್ ಆ್ಯಂಡ್ ಇಂಪ್ಯೂರ್ ಬ್ಲಡ್ ಎಲ್ಲೂ ಇರೋದಿಲ್ಲ. ಆ್ಯಂಡ್ ದೆನ್ ಹೋಮಿಯೋಥರ್ಮ್ಸ್ ಅಂತ ಹೇಳಿದ್ರೆ ಅದೇ ವಾರ್ಮ್ ಬ್ಲಡೆಡ್ ಅಂತ ಹೇಳಿದ್ದೀನಿ. ಡಬಲ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಏರ್ ಸ್ಯಾಕ್ಸ್ ಕನೆಕ್ಟೆಡ್ ಟು ಲಂಗ್ಸ್ ಇರುತ್ತೆ, ಅದ್ರ ಜೊತೆಗೆ ಏರ್ ಸ್ಯಾಕ್ಸ್ ಅಂತ ಏರ್ ಬ್ಯಾಗ್ಸು ಕೂಡ ಕನೆಕ್ಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಟು ರೆಡ್ಯೂಸ್ ದ ಬಾಡಿ ವೇಟ್. ಹಾಲೋ ಬೋನ್ಸ್ ಇರುತ್ತೆ, ಟೀತ್ ಇರೋದಿಲ್ಲ, ಟೀತ್ಸು ಬೀಕಾಗಿ ಕನ್ವರ್ಟ್ ಆಗಿರುತ್ತೆ ಮೌತ್ ರೀಜನಲ್ಲಿ. ಯಾಕಂತ ಹೇಳಿದರೆ ಬಾಡಿ ವೇಟನ್ನು ರೆಡ್ಯೂಸ್ ಮಾಡಬೇಕು. ಯಾಕಂದರೆ ಇದು ಫ್ಲೈಯಿಂಗ್ ಅಲ್ವಪ್ಪ, ಫ್ಲೈ ಮಾಡಿದಾಗ ವೇಟ್ ಕಡಿಮೆ ಇದ್ದಷ್ಟು ಈಸಿ ಆಗುತ್ತೆ. ಅದಕ್ಕೋಸ್ಕರ ಇವೆಲ್ಲ ಬಾಡಿ ವೇಟನ್ನು ರೆಡ್ಯೂಸ್ ಮಾಡೋದಕ್ಕೆ ಈ ಥರ ಅಡ್ಯಾಪ್ಟೇಷನ್ಸನ್ನು ಹೊಂದ್ಕೊಂಡಿರುತ್ತೆ. ದೆನ್ ಯೂರಿನರಿ ಬ್ಲಾಡರ್ ಇರೋದಿಲ್ಲ. ಯೂರಿನ್ ಏನು ಇದ್ದಿಲ್ಲ, ಇದು ಸಪ್ರೇಟಾಗಿ ಲಿಕ್ವಿಡ್ ಮತ್ತು ಸಾಲಿಡ್ ಸಪ್ರೇಟಾಗಿ ಎಕ್ಸ್ಕ್ರೀಟ್ ಮಾಡೋದಿಲ್ಲ. ನೀವು ನೋಡಿದ್ದೀರ ಅಲ್ವಾ ಬರ್ಡ್ಸ್ ಯಾವ ಥರ ಎಕ್ಸ್ಕ್ರೀಟ್ ಮಾಡುತ್ತಂತ. ಓಕೆ, ಬಾಡಿಯಿಂದ ವೇಸ್ಟನ್ನು ಹೇಗೆ ಇದು ಮಾಡುತ್ತೆ ಅಂದರೆ ತಿಕ್ ಪೇಸ್ಟ್ ಥರ ಇರುತ್ತೆ. ಯೂರಿಕ್ ಆ್ಯಸಿಡ್ ಜೊತೆ ನಿಮ್ಮ ಎಕ್ಸ್ಕ್ರೀಟ್ರಿ ವೇಸ್ಟು ಅದರಲ್ಲೇ ಮಿಕ್ಸ್ ಆಗಿರುತ್ತೆ. ಓಕೆ, ಆ್ಯಂಡ್ ದೆನ್ ಫರ್ಟಿಲೈಸೇಷನ್ ಇಂಟರ್ನಲ್ ಆಗಿರುತ್ತೆ, ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಮದರ್ಸ್ ಬಾಡಿ. ದೆನ್ ಓವಿಪ್ಯಾರಸ್, ಎಗ್ ಲೇಯಿಂಗ್. 100% of the birds are egg laying, and the development is direct
ವಿತೌಟ್ ಎನಿ ಲಾರ್ವಲ್ ಸ್ಟೇಜಸ್. ಎಕ್ಸಾಂಪಲ್ ಕೋರ್ವಸ್ ಕ್ರೋ, ದೆನ್ ಕಾಗೆ ಅಂತ, ಕೊಲಂಬ ಪಿಜನ್, ದೆನ್ ಬಾರಿವಾಳ, ದೆನ್ ಸಿಟ್ಯಾಕ್ಯುಲಾ ಅಥವಾ ಪಿ ಸೈಲೆಂಟ್ ಇರುತ್ತೆ, ಸಿಟ್ಯಾಕ್ಯುಲಾ ಅಂತ ಹೇಳ್ತೀವಿ, ಪ್ಯಾರೆಟ್, ಸ್ಟ್ರೂಥಿಯೋ ಆಸ್ಟ್ರಿಚ್ ಅಂತ, ದೆನ್ ಪೇವೋ ಪೀಕಾಕ್, ಗಲ್ಲಸ್ ಫೌಲ್, ಜಂಗಲ್ ಫೌಲ್ ಅಂತ ಹೇಳ್ತೀವಿ. ಓಕೆ, ದೆನ್ ಕಾಡ್ಕೋಳಿ ಅಂತ, ದೆನ್ ಬ್ಯೋಬೋ, ದೆನ್ ಆಪ್ಟೆನೋಡೈಟ್ಸ್ ಪೆಂಗ್ವಿನ್, ಆ್ಯಂಡ್ ದೆನ್ ನ್ಯೂಫ್ರಾನ್ ವಲ್ಚರ್. ಎಕ್ಸಾಂಪಲ್, ಆಲ್ ದೀಸ್ ಆರ್ ದ ಎಕ್ಸಾಂಪಲ್ಸ್. ಓಕೆ, ದೆನ್ ಕಮಿಂಗ್ ಟು ದ ಲಾಸ್ಟ್ ಕ್ಲಾಸ್, ಮ್ಯಾಮೇಲಿಯಾ. ಇದನ್ನು ಮ್ಯಾಮಲ್ಸ್ ಅಂತ ಯಾಕೆ ಕರಿತೀವಿ ಅಂದರೆ ದೇ ಆರ್ ಹ್ಯಾವಿಂಗ್ ದ ಮ್ಯಾಮರಿ ಗ್ಲ್ಯಾಂಡ್ಸ್. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಮ್ಯಾಮರಿ ಗ್ಲ್ಯಾಂಡ್ಸ್ ದೇ ಆರ್ ಕಾಲ್ಡ್ ಆಸ್ ಮ್ಯಾಮಲ್ಸ್. ವಾಟ್ ಆರ್ ಮ್ಯಾಮರಿ ಗ್ಲ್ಯಾಂಡ್ಸ್? ಮಿಲ್ಕ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸ್. ಬೇಬಿ ಹುಟ್ಟಿದ ತಕ್ಷಣ ಏನು ಮಾಡುತ್ತೆ, ಮಿಲ್ಕ್ನ ಪ್ರೊಡಕ್ಷನ್ ಮಾಡಿ ಬೇಬಿನ ಫೀಡ್ ಮಾಡುತ್ತೆ. ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದೀಸ್ ಗ್ಲ್ಯಾಂಡ್ಸ್ ದ ಆ್ಯನಿಮಲ್ಸ್ ಆರ್ ಕಾಲ್ಡ್ ಆಸ್ ಮ್ಯಾಮಿಲಿಯಾ. ಈ ಮ್ಯಾಮಲ್ಸ್ ಕ್ಲಾಸಲ್ಲಿ ಬರುವಂಥ ಎಲ್ಲ ಆ್ಯನಿಮಲ್ಸಲ್ಲೂ ಕೂಡ ಮ್ಯಾಮರಿ ಗ್ಲ್ಯಾಂಡ್ಸ್ನ ನೀವು ನೋಡ್ತೀರಾ. ಅಂದರೆ ಇಟ್ ಈಸ್ ಯೂಸ್ಡ್ ಫಾರ್ ದ ಮಿಲ್ಕ್ ಪ್ರೊಡಕ್ಷನ್ ಆ್ಯಂಡ್ suckling the babies. And then 2 pairs of limbs will be there which are used for walking. Okay, 2 pairs of limbs ಇರುತ್ತೆ. ಅದರಲ್ಲಿ ವಾಕಿಂಗ್, ರನ್ನಿಂಗ್, ಕ್ಲೈಂಬಿಂಗ್, ಬರೋಯಿಂಗ್, ಸ್ವಿಮ್ಮಿಂಗ್ ಆರ್ ಫ್ಲೈಯಿಂಗ್ ಇದರಲ್ಲೆಲ್ಲ ಯೂಸ್ ಮಾಡ್ಬೋದು. ಓಕೆ, ಕ್ಲೈಂಬಿಂಗ್, ಬರೋಯಿಂಗ್ ಅಂತ ಹೇಳಿದರೆ ಇದನ್ನು ಹಳ್ಳ ಮಾಡಿಕೊಂಡು ಸಾಯಿಲ್ ಒಳಗಡೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಇರುತ್ತೆ. ಸ್ವಿಮ್ ಮಾಡೋದಕ್ಕೆ, ಕೆಲವೊಂದು ಫ್ಲೈ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಆ್ಯಂಡ್ ದೆನ್ ಸ್ಕಿನ್ ಈಸ್ ವಿತ್ ಹೇರ್. ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಗೇನ್. ಬಾಡಿ ಮೇಲೆ ಹೇರ್ಸ್ ಕವರ್ ಆಗಿರುತ್ತೆ. ದಿಸ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಆ್ಯಂಡ್ ದೆನ್ ಎಕ್ಸ್ಟರ್ನಲ್ ಇಯರ್ ಕಾಲ್ಡ್ ಆಸ್ ಪಿನ್ನೆ ಈಸ್ ಪ್ರೆಸೆಂಟ್. ನಮಗೆ ಎಕ್ಸ್ಟರ್ನಲ್ ಇಯರ್ ಏನು ನೋಡ್ತೀರಾ ನೀವು, ಸಾಫ್ಟ್ ಬೋನ್ ಐತಲ್ಲಪ್ಪ, ಇಯರ್ ಮೇಲೆ ಪಿನ್ನ ಇರುವಂಥದ್ದು ಮ್ಯಾಮಲ್ಸ್ನಲ್ಲಿ ಮಾತ್ರ. ಬರ್ಡ್ಸಲ್ಲೂ ಕೂಡ ನಿಮಗಿರೋದಿಲ್ಲ. ಆ್ಯಂಡ್ ದೆನ್ ಹೆಟಿರೋಡಾಂಟ್ ಟೈಪ್ ಆಫ್ ಡೆಂಟೇಷನ್. ಈ ಟೀತ್ಸ್ ಇರುತ್ತೆ. ಹೆಟಿರೋ ಮೀನ್ಸ್ ಡಿಫ್ರೆಂಟ್ ಟೈಪ್ಸ್ ಆ್ಯಂಡ್ ಡಿಫ್ರೆಂಟ್ ಶೇಪ್ಸ್ ಆಫ್ ಟೀತ್ ವಿಲ್ ಬಿ ದೇರ್. ಹೆಟಿರೋಡಾಂಟ್ ಅಂತ ಹೇಳಿದ್ರೆ ಬೇರೆ ಬೇರೆ ಶೇಪ್. ನಿಮಗೆ ಮುಂದ್ಗಡೆ 2 ಇರುತ್ತಲ್ಲ, ಅದು ಇನ್ಸೈಸರ್ಸ್. ಆ್ಯಂಡ್ ದೆನ್ ಆಫ್ಟರ್ ದಟ್ 2 ಆನ್ ಬೋತ್ ದ ಸೈಡ್ಸ್. ಅಂದ ಅಪ್ಪರ್ ಮತ್ತು ಲೋವರ್ ಜಾಲ್ ಎರಡರಲ್ಲೂ ಕೂಡ ಹೇಳ್ತಿದ್ದೀನಿ. ಶಾರ್ಪ್ ಟೀತ್ ಇರುತ್ತಲ್ಲ, ಶಾರ್ಪ್ ಎಜ್ ಟೀತ್, ಅದನ್ನು ಕೆನೈನ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ಪ್ರೀ ಮೊಲಾರ್ಸ್ ಬರುತ್ತೆ, ಆಮೇಲೆ ಮೊಲಾರ್ಸ್. ಪ್ರೀ ಮೊಲಾರ್ಸಲ್ಲಿ ಯೂಶ್ವಲಿ 2 ಕಸ್ಪ್ ಅಂತ ಹೇಳ್ತೀವಿ, CUSP ಇರುತ್ತೆ. ಆದರೆ ಮೊಲಾರ್ಸಲ್ಲಿ 4 ಕಸ್ಪ್ ಇರುತ್ತೆ. ನಿಮಗೆ ಫುಲ್ ಲಾಸ್ಟಲ್ಲಿ ಇರುತ್ತಲ್ಲಪ್ಪ ಅದು. ಓಕೆನಾ. ಆಮೇಲೆ ಥೀಕೋಡಾಂಟ್ ಅಂತ ಹೇಳಿದ್ರೆ ಜಾಸ್ ಒಳಗಡೆ ಎಂಬೆಡ್ ಆಗಿರುತ್ತೆ. ನಿಮಗೆ ಗಮ್ಸು ತುಂಬ ಡೀಪಾಗಿ ಎಂಬೆಡ್ ಆಗಿರುತ್ತೆ. ಅದನ್ನು ಥೀಕೋಡಾಂಟ್ ಅಂತ ಹೇಳ್ತೀವಿ. ಡೈಫಿಯೋಡಾಂಟ್ ಅಂತ ಹೇಳಿದ್ರೆ 2 sets ಆಫ್ ಟೀತ್ ವಿಲ್ ಬಿ ದೇರ್. ಮಿಲ್ಕ್ ಟೀತ್ ಆ್ಯಂಡ್ ಪರ್ಮನೆಂಟ್ ಟೀತ್ ಅಂತ ಇರುತ್ತೆ. ನೋಡಿದಿರ, ಹ್ಯೂಮನ್ಸ್ ನೋಡಿದಿರಲ್ಲಪ್ಪ, 7 ವರ್ಷದಿಂದ 8 ವರ್ಷಕ್ಕೆ ಫುಲ್ ಎಲ್ಲ ಹಲ್ಲೆಲ್ಲ ಉದ್ರಕೊಂಡು ಮತ್ತೆ ಇನ್ನೊಂದು ಹೊಸ ಸೆಟ್ ಆಫ್ ಟೀತ್ಸ್ ವಿಲ್ ದೇರ್ನೋ, ಅದನ್ನು ಪರ್ಮನೆಂಟ್ ಟೀತ್ ಅಂತ ಹೇಳ್ತೀರಾ. ಫಸ್ಟು ಮಿಲ್ಕ್ ಟೀತ್ ಇರೋದಲ್ಲ, ದೋಸ್ ವಿಲ್ ಫಾಲ್. ಎಲ್ಲ ಮ್ಯಾಮಲ್ಸಲ್ಲೂ ಅದೇ ಥರ ಆಗುತ್ತೆ. ಆ್ಯಂಡ್ ಅದು ಇದಾದಮೇಲೆ ಫುಲ್ ಎಲ್ಲ ಹಲ್ಲೆಲ್ಲ ಉದ್ರಾದ್ಮೇಲೆ ಇನ್ನೊಂದು ಹೊಸದೇನು ಬರುತ್ತೆ, ಸೊ ಅದು ಹೊಸದನ್ನು ನಾವು we call those as the Diphyodont type of this one dentation. And then heart is 4-chambered, 2 auricles and 2 ventricles will be there. And body, they are warm-blooded animals. They regulate the body temperature according to the changes in the temperature. Then respiration lungs ಮುಖಾಂತರ ಆಗುತ್ತೆ. ಸೆಕ್ಸಸ್ ಸಪ್ರೇಟ್ ಆಗಿರುತ್ತೆ. ಮೇಲ್ ಇಸ್ ಸಪ್ರೇಟ್ ಆ್ಯಂಡ್ ಫೀಮೇಲ್ ಇಸ್ ಸಪ್ರೇಟ್. ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್, ದಟ್ ಈಸ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಬಾಡಿ ಆಫ್ ದ ಮದರ್. They are viviparous except echidna and platypus. echidna ಮತ್ತು ಪ್ಲಾಟಿಪಸ್ 2 ಎಗ್ಸ್ನಲ್ಲಿ ಏನು ಮಾಡುತ್ತೆ, ಆದರೆ ಅದು ಬಿಟ್ಟು ಬೇರೆ ಎಲ್ಲನೂ ಕೂಡ ವಿವಿಪ್ಯಾರಸ್ ಅಂದರೆ ಯಂಗ್ ಒನ್ಸನ್ನು ಬರ್ತ್ ಕೊಡುವಂಥ ಆನಿಮಲ್ಸ್ ಆಗಿರುತ್ತೆ. ಡೆವಲಪ್ಮೆಂಟ್ ಇಸ್ ಡೆವಲಪ್ಮೆಂಟ್ ಇಸ್ ಡೈರೆಕ್ಟ್, ಅಂದರೆ ಯಾವುದೇ ಲಾರ್ವಲ್ ಸ್ಟೇಜಸ್ ಇರೋದಿಲ್ಲ. ಮತ್ತು ಎಕ್ಸಾಂಪಲ್ ಆರ್ನಿಥೋರೈಂಕಸ್ ಪ್ಲಾಟಿಪಸ್ ಅಂತ ಎಕ್ಸಾಂಪಲ್. ಮತ್ತು ಮ್ಯಾಕ್ರೋಪಸ್ ಅಂದರೆ ಕ್ಯಾಂಗರು. ದೆನ್ ಟೀರೋಪಸ್ ಅಂದರೆ ಫ್ಲೈಯಿಂಗ್ ಫಾಕ್ಸ್. ದೆನ್ ಕ್ಯಾಮಲ್ ಬರುತ್ತೆ. ಮೆಕ್ಯಾಕಾ ಅಂದರೆ ಮಂಕಿ. ರಾಟಸ್ ರ್ಯಾಟ್. ಆ್ಯಂಡ್ ಕೇನಿಸ್ ಮೀನ್ಸ್ ಡಾಗ್. ಫೇಲಿಸ್ ಮೀನ್ಸ್ ಕ್ಯಾಟ್. ಎಲಿಫಾಸ್ ಮೀನ್ಸ್ ಎಲಿಫೆಂಟ್. ಇಕ್ಕಸ್ ಮೀನ್ಸ್ ಹಾರ್ಸ್. ಆ್ಯಂಡ್ ದೆನ್ ಡೆಲ್ಫಿನಸ್ ಅಂತ ಹೇಳಿದ್ರೆ ಕಾಮನ್ ಡಾಲ್ಫಿನ್. ಆ್ಯಂಡ್ ಬೆಲಾನೋಪ್ಟೆರಾ ಮೀನ್ಸ್ ಬ್ಲೂ ವೇಲ್. ದೆನ್ ಪ್ಯಾಂಥೆರಾ ಟೈಗ್ರಿಸ್ ಅಂದರೆ ಟೈಗರ್. ಪ್ಯಾಂಥೆರಾ ಲಿಯೋ ಅಂದರೆ ಲಯನ್. ಇಷ್ಟೆಲ್ಲನೂ ಕೂಡ ನಿಮಗೆ ಕಾಮನ್ ಆಗಿ ಬಂದಿರುತ್ತೆ. ದಿಸ್ ಇಸ್ ಅಬೌಟ್ ಮ್ಯಾಮಲ್ಸ್.
So we have started with part 9. In that I've told you about class Reptilia, Aves and Mammals. So class Reptilia, ಇದರದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಎಲ್ಲ ಹೇಳಿದ್ದೀನಿ. ಡ್ರೈ ಸ್ಕಿನ್, ಸ್ಕೇಲ್ಸ್ ಮತ್ತು ಸ್ಕ್ಯೂಟ್ಸ್ ಕವರ್ ಆಗಿರುತ್ತೆ, ಸ್ಕಿನ್ ಕ್ಯಾಸ್ಟಿಂಗ್ ಇರುತ್ತೆ, 3 ಚೇಂಬರ್ಡ್ ಹಾರ್ಟ್ ಇರುತ್ತೆ, ಟಿಂಪಾನಮ್ ಇರುತ್ತೆ. ಕ್ರೊಕೊಡೈಲಲ್ಲಿ 4 ಚೇಂಬರ್ಡ್ ಹಾರ್ಟ್. ಇದು ಪೈಕಿಲೋಥರ್ಮಿಕ್ ಇರುತ್ತೆ, ಫರ್ಟಿಲೈಸೇಷನ್ ಇಂಟರ್ನಲ್ ಆಗಿರುತ್ತೆ, ಡೆವಲಪ್ಮೆಂಟ್ ಡೈರೆಕ್ಟ್ ಆ್ಯಂಡ್ ಓವಿಪ್ಯಾರಸ್. ಓಕೆ, these are some of the examples, and you have studied the example for poisonous and non-poisonous snake. Then Aves ಅಲ್ಲಿ presence of feathers, beak will be there, wings ಇರುತ್ತೆ, hind limbs ಮೇಲೆ ಸ್ಕೇಲ್ ಇರುತ್ತೆ, ಆಯಿಲ್ ಗ್ಲ್ಯಾಂಡ್ ಇರುತ್ತೆ, ಬೋನ್ಸ್ ನ್ಯೂಮ್ಯಾಟಿಕ್, ಹಾಲೋ ಬೋನ್ಸ್ ಅಂದರೆ ಖಾಲಿ ಸ್ಪೇಸ್ ಇರೋವಂಥ ಬೋನ್ಸ್ ಇರುತ್ತೆ. ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಅಡಿಷ್ನಲ್ ಚೇಂಬರ್ ಇರುತ್ತೆ, ಕಾಲ್ಡ್ ಆಸ್ ಕ್ರಾಪ್ ಆ್ಯಂಡ್ ಗಿಜರ್ಡ್. ಆ್ಯಂಡ್ ಹೋಮಿಯೋಥಮ್ಸ್, ದೇ ಆರ್ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್ ಅಗೇನ್. ಮತ್ತು ಡಬಲ್ ಫರ್ಟಿಲೈಸೇಷನ್ ಇರುತ್ತೆ, ಏರ್ ಸ್ಯಾಕ್ಸ್ ಇರುತ್ತೆ ಲಂಗ್ಸ್ ಜೊತೆಗೆ. ದೆನ್ ಯುರಿನರಿ ಬ್ಲಾಡರ್ ಆಬ್ಸೆಂಟ್ ಆಗಿರುತ್ತೆ, ಫರ್ಟಿಲೈಸೇಷನ್ ಇಂಟರ್ನಲ್ ಇರುತ್ತೆ, ಡೆವಲಪ್ಮೆಂಟ್ ಡೈರೆಕ್ಟ್ ಆ್ಯಂಡ್ ದೇ ಆರ್ ಓವಿಪ್ಯಾರಸ್. ಮ್ಯಾಮಲ್ಸಲ್ಲಿ ಮ್ಯಾಮರಿ ಗ್ಲ್ಯಾಂಡ್ ಇರುತ್ತೆ, ಹೇರ್ಸ್ ಇರುತ್ತೆ, ಎಕ್ಸ್ಟರ್ನಲ್ ಪಿನ್ನ ಇರುತ್ತೆ, ಟೀತ್ಸ್ ಆರ್ ದೇರ್, ಹೆಟೆರೋಡಾಂಟ್, ಥೀಕೋಡಾಂಟ್ ಮತ್ತು ಡೆಫಿಯೋಡಾಂಟ್ ಟೈಪ್ ಅಂತ ಇರುತ್ತೆ. ಹೆಟೆರೋಡಾಂಟ್ ಅಂತ ಹೇಳಿದರೆ ಡಿಫ್ರೆಂಟ್ ಸೈಜ್ ಆ್ಯಂಡ್ ಶೇಪ್ಸ್ ಆಫ್ ಟೀತ್ ಆರ್ ಪ್ರೆಸೆಂಟ್. ಡಿಫಿಯೋಡಾಂಟ್ ಅಂತ ಹೇಳಿದರೆ ದೇ ಆರ್ ಎಂಬೆಡೆಡ್ ಡೀಪ್ ಇನ್ಸೈಡ್ ದ ಸಾಕೆಟ್ಸ್ ಅಂತ ಇರುತ್ತೆ. ಇದರಲ್ಲಿ ಅಪ್ಪರ್ ಜಾ ಲೋವರ್ ಜಾಲಿ ಅದ್ರ ಒಳಗಡೆ ಡೀಪಾಗಿ ನೀವು ಹಲ್ ಸೈಜ್ ನೋಡಿರ್ಬೋದು. ತೆಗ್ದಾಗ ನೋಡ್ತಿರಲ್ಲಪ್ಪ ಎಷ್ಟು ಉದ್ದ ಇರುತ್ತೆ ಅಂತ. ನಮ್ಮ ಮೇಲ್ಗಡೆ ಕಾಣಿಸೋದು ಬರೀ ಒಂದು ಕಾಲು ಭಾಗ ಅಷ್ಟೇ, ಇನ್ನು ಮುಕ್ಕಾಲು ಭಾಗ ಒಳಗಡೆ ಎಂಬೆಡ್ ಆಗಿರುತ್ತೆ. ಅಂಥ ಟೈಪನ್ನು ನಾವು ಥೀಕೋಡಾಂಟ್ ಅಂತ ಹೇಳ್ತೀವಿ. ಡೈಫಿಯೋಡಾಂಟ್ ಅಂತ ಹೇಳಿದ್ರೆ 2 sets of teeth are present in the life cycle. ಒಂದು ಲೈಫ್ ಟೈಮಲ್ಲಿ 2 ಸೆಟ್ ಆಫ್ ಟೀತ್ ಇರುತ್ತೆ, 4 ಚೇಂಬರ್ಡ್ ಹಾರ್ಟು, ಮತ್ತು ಇದು ಕೂಡ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್. ರೆಸ್ಪಿರೇಷನ್ ಲಂಗ್ಸ್ ಮುಖಾಂತರ ಆಗುತ್ತೆ. ಸೆಕ್ಸಸ್ ಸಪ್ರೇಟ್ ಇರುತ್ತೆ, ಫರ್ಟಿಲೈಸೇಷನ್ ಇಂಟರ್ನಲ್ ಇರುತ್ತೆ, ಇದು ವಿವಿಪ್ಯಾರಸ್, ಡೆವಲಪ್ಮೆಂಟ್ ಡೈರೆಕ್ಟ್ ಇರುತ್ತೆ. This is about the class Reptilia, Aves and Mammals. With this, I will be stopping today's class. So thank you, students.